ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಅನುದಾನ ಖಂಡಿಸಿ ಅನುದಾನ ತಾರತಮ್ಯವನ್ನು ಖಂಡಿಸಿ ಸಂಬಂಧಪಟ್ಟ ಮಾತಾಡೋಕ್ಕೆ ಶಾಸಕರಾದಂಥ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈ ಪ್ರತಿಭಟನೆಯಿಂದ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾ? ನೋ ಡೌಟ್ ನಮ್ಮ ನೋವನ್ನಾದರೂ ಹೇಳಬೇಕಾಗತ್ತಲ್ಲ. ನಮ್ಮ ನೋವು ಏನೈತೆ ಅನ್ನೋದನ್ನ ನಾವು ಜನರಿಗೆ ತೋರಿಸ್ಬೇಕಾಗತ್ತೆ. ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗುತ್ತೆ ಅನ್ನೋದು ದೇಶಕ್ಕೆ ತೋರಿಸ್ಬೇಕಾಗತ್ತೆ. ಆ ವಿಚಾರದಿಂದ ಇವತ್ತು ನಾವು ಪ್ರತಿಭಟನೆ ಮಾಡೋದು ರಾಜಕೀಯ ಸ್ಟಂಟ್ ಇದು ಅಂತ. ಅವ್ರಿಗೆ ನಮ್ಮ ರಾಜ್ಯದ ಬಗ್ಗೆ ಏನಾರ ಗೌರವ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕಳಕಳಿ ಇದ್ರೆ, ಅವ್ರು ಒಂದು ಸಲ ಎಲ್ಲ ವಿತ್ ರೆಕಾರ್ಡ್ನಾಗ ತೆಗೆದು ಅವರು ನೋಡಿದ್ರೆ ಅವ್ರಿಗೆ ತಿಳಿಲಿಲ್ಲ ಅಂದರೆ ಒಳ್ಳೆ ಯಾರು ಎಕ್ಸ್ಪರ್ಟ್ಸ್ ತೋರಿಸಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು, ಸೂಕ್ತ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಏನು ದಕ್ಷಿಣ ಭಾರತ ರಾಜ್ಯಗಳಿಗೆ ಅನ್ಯಾಯ ಆದರೆ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥದ್ದು ಕೂಡ ತಮ್ಮ ಸಂಸದರು ಹೇಳಿರುವಂಥದ್ದು, ಅಂದರೆ ಈ ರೀತಿ ಭಾವನೆ ಬರುತ್ತಂತ ಏನು ಅನ್ಸುತ್ತೆ ವಿನಯ್ ಕುಲಕರ್ಣಿಯವರಿಗೆ? ಅಲ್ಲ ಸಹಜ ಅಲ್ರಿ, ಯಾಕಂದ್ರೆ ಏನಾಗುತ್ತೆ, ಪದೇ ಪದೇ ಇದು ಅನ್ಯಾಯ ಆಗ್ತಾ ಇತ್ತಂದ್ರೆ ನಮ್ಮ ರಾಷ್ಟ್ರ ಒಂದು ಬದಲಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಬರುವಂಥ ವ್ಯವಸ್ಥೆನೂ ಬರ್ಬೋದು. ಯಾಕಂದ್ರೆ ಈಗಾಗಲೇ ಆ ವ್ಯವಸ್ಥೆ ಬರುವಂಥದ್ದು ಕೂಡ ಇನ್ನು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ. ಯಾವತ್ತು ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದರೂ ಆ ರಾಜ್ಯದಲ್ಲಿರುವಂಥ ಎಲ್ಲ ಪಕ್ಷ ಎಲ್ಲ ಪಾರ್ಟಿಯವ್ರಿಗೂ ಸಮನಾಗಿರ್ಬೇಕಾಗತ್ತೆ. ಇವತ್ತು ಪ್ರಧಾನಮಂತ್ರಿಗಳಾದರೂ ಈ ದೇಶದಲ್ಲಿ ಒಂದ್ಸಲ ಅವ್ರು ಪ್ರಧಾನಮಂತ್ರಿ ಆದ ನಂತರ ಎಲ್ಲರಿಗೂ ಕೂಡ ಸಮನಾಗಿ ಕಾಣಬೇಕಾಗುತ್ತೆ. ಕೊಟ್ಟರೆ ಬಿಜೆಪಿ ಅವರು ಕಣಿಸುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಸರ್ ಇಲೆಕ್ಷನ್ ಬಂದೈತಿ ಪಾಪ ಬೈದಿಂದ ಅವ್ರು ಹೇಳ್ತಿರ್ಬೋದು ಅಷ್ಟೇ. ಈಗ ಈ ರೀತಿ ಅನ್ಯಾಯ ಆದ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥದ್ದು ಕೂಡ ಆಗಬೇಕು ಅಂತ ಅನ್ಸುತ್ತಾ? ನೋಡೋಣ ಅದೇನಾಗುತ್ತೆ ಇವತ್ತು, ನೋಡೋಣ, ಹೋರಾಟ ಮಾಡಿ. ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ? ಮಾತಾಡ್ತೇನೆ. ಸುರೇಶ್ ಹೇಳಿಕೆ ತಮ್ಮ ಸಹಮತ ಇದೆಯಾ? ಮಾತಾಡ್ತೇನೆ ಬಿಡಿ ಹೋಗ್ಲಿ. ತಮ್ಮ ಅಂದರೆ ಈಗ ತಾವು ಕೂಡ ಇದ್ರ ಬಗ್ಗೆ ಸಾಕಷ್ಟು ದೆಹಲಿಯಲ್ಲಿ ಇದ್ದಂಥದ್ದು, ಏನು ಅನ್ಸುತ್ತೆ ಸರ್, ಈ ಪ್ರತಿಭಟನೆ ಪರಿಹಾರ ಸಿಗುತ್ತೆ ಅನ್ಸುತ್ತಾ? ಅಲ್ಲ, ಬೇರೆ ದಾರಿ ಇಲ್ಲ, ಈಗ ಅನಿವಾರ್ಯ ಆಗಿಬಿಟ್ಟಿದೆ. ಯಾಕಂದರೆ ಭಾಳಷ್ಟು ಸತಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ, ಆರ್ಥಿಕ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಸಂಸದ ಡಿ.ಕೆ. ಸುರೇಶ್ ಅವ್ರ ಮಾತಿಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಅದನ್ನ ಸರಿ ಮಾಡೋಕೆ ಅಂತಾನೆ ಕಾಂಗ್ರೆಸ್ ನಾಯಕರು ಹೋರಾಟದ ಹಾದಿ ತುಳಿದಿದ್ದಾರೆ, ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ನಾವು ಹೇಳಿದ್ದು ಸತ್ಯ, ಅನ್ಯಾಯ ಆಗಿದೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ಮಾಡಿದ್ರು. ಅದ್ರ ಬೆನ್ನಿಗೆ ವಿನಯ್ ಕುಲಕರ್ಣಿ ಅವರು ಸಹಮತ ವ್ಯಕ್ತಪಡಿಸ್ತಿರ್ತಾರೆ, ರಾಷ್ಟ್ರ ಬೇರೆ ಆಗಬೇಕು ನಮ್ದು ಅಂತ. ಅಲ್ಲ, ಈಗ ಅವರನ್ನು ಡಿ.ಕೆ. ಸುರೇಶ್ ಅವರನ್ನು ಕೇಳಿದಾಗ ಪ್ರಧಾನಿ ಕೂಡ ಹೇಳಿದರು, ಈ ರೀತಿ ನೀವು ಮಾತಾಡ್ತಾ ಇದ್ದೀರಿ ಅಂತ. ಡಿ.ಕೆ. ಸುರೇಶ್ ಹತ್ರ ಕೇಳಲಾಯಿತು. ಆಗ ಅವ್ರು ಹೇಳಿದ್ರು, ನಾನು ಏನು ಹೇಳಿದ್ದೀನಿ, ದೇಶ ವಿಭಜನೆ ಆಗಬೇಕು ಅಂತ ಹೇಳಿದ್ದೀನ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಅವರು ಕೂಡ ಸ್ಮಾರ್ಟ್ ಇದ್ದಾರೆ ನೋಡಿ. ಈ ಥರನೇ ಆದರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಬರಬಹುದು ಅಂದರೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಡ್ತಾರೆ ಒಂದು. ಆಮೇಲೆ ಮುಖ್ಯಮಂತ್ರಿಗಳು ಕೂಡ, ಮುಖ್ಯಮಂತ್ರಿ ಆದಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿಬಿಟ್ರು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒಪ್ಪಲಾರೆ, ಮಲ್ಲಿಕಾರ್ಜುನ ಖರ್ಗೆ ಆಗಿ ಹೇಳ್ತಾ ಇದ್ದೀನಿ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶ ಒಂದೇ, ಅದನ್ನು ಒಡೆಯುವಂಥ ಪ್ರಯತ್ನಗಳೇ ಇಲ್ಲ, ಯಾವತ್ತೂ ಅದನ್ನು ಮಾಡಬಾರ್ದು, ನನ್ನ ಪಕ್ಷವಾಗಿರಲಿ ಮತ್ತೊಂದು ಪಕ್ಷವಾಗಿರಲಿ ಅಂತೇಳಿ ಇದೆಲ್ಲ ಪ್ರಚಾರದ ಗಿಮಿಕಾಗಿ ಮಾಡ್ತಾ ಇದ್ರು. ನಾವು ಈಗಲೂ ಹೇಳ್ತಾ ಇದ್ದೀವಿ, ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಮಾತಾಡ್ತಿದ್ರೆ ಪ್ರೊಟೆಸ್ಟ್ ಎಲ್ಲವೂ ಕರೆಕ್ಟು. ಈಗ ನಾನು ಹೇಳಿದ್ನಲ್ವಾ ನಿಮಗೆ, ಯಾವುದು ಬರ ಪರಿಹಾರ ವಿಚಾರ ಅಂತೇಳಿ, ಬರ ಪರಿಹಾರ ಕೇಂದ್ರ ಕೊಡಲೇಬೇಕಾದ್ರೆ. ಹಾಗಂತ ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಕೇಂದ್ರ ಕೊಡಲ್ಲ, ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಕೊಡಲ್ಲ. ಸಮ್ಟೈಮ್ಸ್ ನಾವು ಹೇಳ್ತೀವಲ್ಲ ಡಬಲ್ ಇಂಜಿನ್ ಅಂತ, ಅಲ್ಲಿ ನಮ್ಮ ಸರ್ಕಾರ ಇಲ್ಲಿ ನಮ್ಮ ಸರ್ಕಾರ ಇಲ್ಲಿ ಎಲೆಕ್ಷನ್ ಇದೆ ಅಂತ ಹೇಳುವಾಗ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಅದು ದುಡ್ಡು ಬಂದೇ ಬರುತ್ತೆ. ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಕೂಡ ಏನು, ಇಲ್ಲಿ ಬಿಜೆಪಿ ಅಥವಾ ಇಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಕೂಡ ಒಂದೇ ತಿಂಗಳಲ್ಲಿ ಏನು ಬಿಡುಗಡೆ ಮಾಡಿಲ್ಲ. ಅವರು ಬರ್ತಾರೆ, ಅವರು ಬಂದು ನೋಡಿ ಮಾಹಿತಿ ತಗೊಂಡು ಹೋಗಿ, ಇವರ ಮಾಹಿತಿ ತಗೊಂಡು ಹೋಗಿ ಅಲ್ಲಿದಾಗಿ ಇಷ್ಟು ದುಡ್ಡು ಅಂತ ಅವರೊಂದು ಫಿಕ್ಸ್ ಮಾಡ್ತಾರೆ. ಅವರು ಫಿಕ್ಸ್ ಮಾಡಿದ ನಂತರ ಅದನ್ನು ಅರ್ಧ ಫಸ್ಟ್ ಕಳಿಸ್ಬೋದು, ಮತ್ತೊಂದು ಕಳಿಸ್ಬೋದು, ಅದು ಬಂದೇ ಬರುತ್ತೆ, ಎರಡು ಮಾತಿಲ್ಲ. ನಂಬರ್ 1. ಎರಡನೇದಾಗಿ ಕೇಂದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಯಾವುದರಲ್ಲಿ ನಾನು ಹೇಳ್ತಿರೋದು, ಈ ಫಿನಾನ್ಸ್ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಫಿನಾನ್ಸ್ ಕಮಿಷನ್ ಈ ರೀತಿ ಮಾಡಿ ಅಂಥೇಳಿ, ಅಥವಾ ಈ ರೀತಿ ಈ ಬಾರಿ 2011 ಜನಸಂಖ್ಯೆ ಆಧಾರದಲ್ಲಿ ಮಾಡಿ ಅಂತೇಳಿ ಒಂದು ಸಲಹೆ ಕೊಡ್ಬೋದು ಆರಂಭದಲ್ಲಿ. ಈಗ 2016ನೇ ಹಣಕಾಸು ಆಯೋಗ ಬರುವಾಗ ಒಂದು ಸಲಹೆ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆ ಸಲಹೆ ನಿಮಗೆ ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ, ಅಥವಾ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ಅಧಿಕಾರ ಇದೆ. ನಮಗೆ ತೊಂದರೆ ಮಾಡಬೇಡ್ರಪ್ಪ, ನಮ್ಗೆ ಇಷ್ಟ ಆದರೆ ಕಷ್ಟ ಆಗತ್ತೆ ಅಂತ ನೀವು ಹೇಳಬೇಕು. ನಾನು ಅದಕ್ಕೆ ಹೇಳ್ತಾ ಇರೋದು, 15ನೇ ಹಣಕಾಸು ಆಯೋಗ ಆದಾಗ ನಿಮ್ಮಲ್ಲೇ ಕನ್ಫ್ಯೂಷನ್ ಇದೆ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರ, ಬಿಜೆಪಿ ಮುಖ್ಯಮಂತ್ರಿ ಆಗಿದ್ರ, ಯಾರ ಬಳಿನೂ ದಾಖಲೆ ಇಲ್ಲ. ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅದಕ್ಕೆ ಹೋಗ್ತಾ ಇದ್ರು ಅಂತೇಳಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಯಾವಾಗ? 2020-21. 2020-21ರಲ್ಲಿ 15ನೇ ಆಯೋಗ ರೆಡಿ ಆಗಿತ್ತು. ಆಗಿದ್ರೆ ಯಾರು ಅದಕ್ಕಿಂತ ಮೊದಲಿದ್ದದ್ದು? ಕುಮಾರಸ್ವಾಮಿ ಇದ್ದಾಗ ಯಾರಿದ್ದದ್ದು? ಇದೇ ಸಿದ್ದರಾಮಯ್ಯನವರು ಅದರ ಮುಖ್ಯ ಪರ್ಸನ್ ಆಗಿದ್ರು. ನೀವು ಯಾಕೆ ಅವರ ಗಮನಕ್ಕೆ ತರಲಿಲ್ಲ? ನಂಬರ್ 1. ಆಗ ನಿಮ್ಗೆ ಗೊತ್ತಿರಲಿಲ್ವಾ 2011ರ ಅನುಪಾತದಲ್ಲಿ ಈ ಸಲ ಹಂಚಿಕೆ ಆಗತ್ತೆ ಅಂತೇಳಿ? ನಿಮ್ಗೆ ಐಡಿಯಾ ಇರಲಿಲ್ವಾ? ಅಥವಾ ಅದರ ಹಿಂದೆ ಆಗಿದ್ರೆ
ಹಾಗಾಗಿ ನೀವು ಮೂವರು ಕೂಡ ಕಾಂಗ್ರೆಸ್, ಬಿಜೆಪಿ, JDS ರಾಜ್ಯದ ಬಗ್ಗೆ ಚಿಂತೆ ಮಾಡಲಿಲ್ಲ. ಕರೆಕ್ಟ್. ಹಾಗಂತ ಈಗ ಹೋಗಿ ಪ್ರೊಟೆಸ್ಟ್ ಮಾಡೋದು ಸರಿಯಾ ತಪ್ಪ ಅಂತಂದ್ರೆ ಒಂದು ರೀತಿಯಲ್ಲಿ ಸರಿ, ಒಂದು ರೀತಿಯಲ್ಲಿ ತಪ್ಪು. ಸರಿ ಯಾವುದು? ಯಾಕೆ ಸರಿ ಅಂತಂದ್ರೆ ಇದು ನೆಕ್ಸ್ಟ್ ಗಮನ ಸೆಳೆಯುತ್ತೆ. 2016ನೇ ಹಣಕಾಸು ಆಯೋಗದಲ್ಲಿ ನೀವೇ ಸರಿ ಮಾಡ್ಕೋಬೇಕು, ಸಿದ್ದರಾಮಯ್ಯನವರೇ ಸರಿ ಮಾಡ್ಕೋಬೇಕು. ನಂಬರ್ 1. ಎರಡನೇದು ತಪ್ಪು ಯಾವುದು? ನೀವೀಗ ಹೋರಾಟ ಮಾಡಿದ ತಕ್ಷಣ ಸರಿ ನಾಳೆ ಬಿಡುಗಡೆ ಮಾಡ್ತೀನಿ ಅಂತ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕಾನೂನಲ್ಲಿ ಇಲ್ಲ. ಸೊ ಹಾಗಾಗಿ 50% ಸರಿ, 50% ತಪ್ಪು. ಹಾಗಾಗಿ ಮೋದಿ ಅನ್ಯಾಯ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡಬಾರ್ದು ಅಂತ ಏನಲ್ಲ. ಇದರ ಜೊತೆಗೆ ಬಿಜೆಪಿ ಕೂಡ ನಮಗೆ ಏನು ಬೇಕಾಗಿತ್ತು ಅನ್ನೋದನ್ನ ಸರ್ವಪಕ್ಷ ಸಭೆ ಮುಖಾಂತರ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಈಶ್ವರಪ್ಪನವರಿದ್ದಾರೆ ನಮ್ಮ ಜೊತೆ, ಫೋನೋದಲ್ಲಿದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪ್ರೊಟೆಸ್ಟ್ ಎಲ್ಲಿ ಇವತ್ತು? ನಮ್ಮ ಪ್ರೊಟೆಸ್ಟ್ ಶಿವಮೊಗ್ಗ. ಏನ್ ಪಾಯಿಂಟ್ ಎಜೆಂಡಾ ಇಟ್ಕೊಂಡು ಪ್ರೊಟೆಸ್ಟ್ ಸರ್ ಇವತ್ತು ನಿಮ್ದು? ಸರ್, ಈಗ ಕಾನೂನು ಅಥವಾ ಹಣಕಾಸು ಆಯೋಗ, ಸಂವಿಧಾನ ಯಾವುದು ಲೆಕ್ಕ ಇಲ್ದೇನೆ ಇವ್ರು ಹೋಗಿ ಡೆಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಎಲ್ಲಾ ಕರ್ನಾಟಕ ರಾಜ್ಯದ ಖಜಾನೆ ಖಾಲಿ ಮಾಡಿ ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಅದಕ್ಕೆ ಇದಕ್ಕೆ ಅಂತ ದುಡ್ಡು ಖರ್ಚು ಮಾಡಕ್ಕೆ ಯೋಗ್ಯತೆ ಇಲ್ದೇನೆ ದೆಹಲಿಲಿ ಹೋಗಿ ಯಾವ ಮುಖ ಇಟ್ಕೊಂಡು ನಾಳೆ ಲೋಕಸಭೆಗೆ ಹೋಗಕ್ಕೂ ಆಗದೇನೆ ಈ ದೆಹಲಿನಲ್ಲಿ ಕರ್ನಾಟಕ ರಾಜ್ಯದ ಜನರ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡು ಧರಣಿ ಮಾಡ್ತಿದ್ದಾರೆ. ಅದ್ರ ವಿರೋಧ ನಾವು ಮಾಡ್ಲೇಬೇಕು. ನಂಬರ್ 1, ಇದ್ರಾಗ ಏನ್ ಅನುಮಾನ ಇಲ್ಲ. ಕಾನೂನು ಬದ್ಧವಾಗಿ ಕೇಳ್ರಿ ಅಂದ್ರೆ ಅದಲ್ಲ. ಇವರು ಹಣಕಾಸು ಆಯೋಗಕ್ಕೆ ಇವೆಲ್ಲ ಇದ್ದಿದ್ರು ಕೂಡ ಅದು ಹಣಕಾಸು ಆಯೋಗ ಮಾಡಿದ್ ನಾವಲ್ಲ ಸರ್, ಅಂಬೇಡ್ಕರ್ ಮಾಡಿದ್ದು. ಅಂಬೇಡ್ಕರ್ಗೂ ಅವಮಾನ ಮಾಡ್ತಿದ್ದಾರೆ, ಸಂವಿಧಾನಕ್ಕೂ ಅವಮಾನ ಮಾಡ್ತಿದ್ದಾರೆ, ಹಣಕಾಸು ಆಯೋಗಕ್ಕೂ ಅವಮಾನ ಮಾಡ್ತಿದ್ದಾರೆ. ಈಗ ಬರ ಪರಿಹಾರ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಬರ ಪರಿಹಾರ ಕೇಳೋದು ತಪ್ಪಾಗಿದ್ರೆ ಈಶ್ವರಪ್ಪನವರೇ? ಖಂಡಿತ ಕೇಳಬೇಕು, ಇದ್ರಾಗೇನ್ ಅನ್ನಲ್ಲ. ಆದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಇದೆ ಅಲ್ವಾ? ಆ ವ್ಯವಸ್ಥೆ ಪ್ರಕಾರ ಇವರು ಕೇಳಬೇಕು. ನಂಬರ್ 1. ನಂಬರ್ 2, ನಾನು ಅನೇಕ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ರಾಜ್ಯದಲ್ಲಿ. ಅನೇಕ ಜಿಲ್ಲೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ₹1 ಕೂಡ ಬರಗಾಲದಿಂದ ಬೆಳೆ ಪರಿಹಾರಕ್ಕೆ ಕೊಟ್ಟಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೇಂದ್ರದಿಂದ ನಾವು ಕಾಯ್ತಾ ಇರ್ಲಿಲ್ಲ. ನಾವು ದುಡ್ಡು ಕೊಟ್ಟು ಕೇಂದ್ರದಿಂದ ಯಾವತ್ತಾರು ಬರ್ಲೇಬೇಕು, ಬರಲಾರ್ದ ಪ್ರಶ್ನೆ ಇಲ್ಲ. ಅವ್ರ ಹತ್ರ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ಕೊಂಡು ಇಂಥ ಇಷ್ಟು ಹಣ ಬರ್ಬೇಕು ಅಂತ ಫೈನಲ್ ಮಾಡ್ಕೋಬೇಕು. ಅದು ಬಿಟ್ಟು ಬರ ಪರಿಹಾರ ದುಡ್ಡು ಬಂದಿಲ್ಲ, ನೀನೇ ಸ್ವಲ್ಪ ಖರ್ಚು ಮಾಡಿದ್ಯಾ ನಿಮ್ ರಾಜ್ಯದಾಗೆ? ನೀನ್ ಡ್ಯೂಟಿ ಇದೆಯಲ್ವಾ, ರಾಜ್ಯದ ಮುಖ್ಯಮಂತ್ರಿ ತಾನೆ. ಅದನ್ನ ಬಿಟ್ಟು ಕೇಂದ್ರದ ಮೇಲೆ ಎಲ್ಲಾದ್ರೂ ಹಾಕೊಂಡು ಕೂತ್ಕೊಂಡ್ರೆ ನೀನ್ ರಾಜ್ಯದ ಮುಖ್ಯಮಂತ್ರಿ ಯಾಕಾಗಿರ್ಬೇಕು? ಈಗ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ, ನಮಗ್ ಬರ್ಲಿ ಅಂತ ಅಂದ್ಬಿಟ್ಟು ನೀವ್ಯಾಕೆ ಪ್ರತಿಭಟನೆ ಮಾಡೋದು? ನಾನು ಅದಕ್ಕೆ ಹೇಳ್ತಿರಲ್ಲ, ರಾಜ್ಯದಲ್ಲಿ ಜನರ ಸಮಸ್ಯೆಗಳು ಇಷ್ಟೊಂದು ಇಟ್ಕೊಂಡು ಬರದ ಸಮಸ್ಯೆ ಇದೆ, ₹1 ಖರ್ಚು ಮಾಡ್ತಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡ್ಕೊಂಡ್ಬೇಕಾದ್ರೆ ದೆಹಲಿ ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಇಡೀ ರಾಜ್ಯದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ತೋರ್ಸಕ್ಕೆ ಪತ್ರಿಕೆಗಳ ಮುಖಾಂತರ ಹೋಗ್ತೀರಾ? ಅಡ್ವರ್ಟೈಸ್ಮೆಂಟ್ ಎಷ್ಟು ದುಡ್ಡು ಅದಕ್ಕೆ ಯಾರು ಕೊಡ್ತಾರೆ? ಎಲ್ಲಾ MLAಗಳು, ಎಲ್ಲಾ ಮಂತ್ರಿಗಳು ದೆಹಲಿಗೆ ಫ್ಲೈಟ್ ಚಾರ್ಜ್ ಯಾರು ಕೊಡ್ತಾರೆ? ಅಲ್ಲಿ ರೂಮ್ ಬಾಡಿಗೆ ಯಾರು ಕೊಡ್ತಾರೆ? ಊಟ ತಿಂಡಿ ಯಾರು ಕೊಡ್ತಾರೆ? ಸಾಮಾನ್ಯ ಜನರ ತೆರಿಗೆಯನ್ನ ಲೂಟಿ ಮಾಡ್ತಾ ಇದ್ದೀರಿ. ಈಗ ಈಶ್ವರಪ್ಪನವರೇ, ಒಂದು ಪ್ರೊಟೆಸ್ಟ್ ಆದಾಗ ರಾಜಕೀಯ ಪಕ್ಷಗಳಿರುತ್ತೆ, ಒಂದೊಂದು ಎಜೆಂಡಾ ಇರುತ್ತೆ, ಒಂದೊಂದು ಪಕ್ಷಗಳಿಗೆ ತಪ್ಪಲ್ಲ ಕೇಳೋದು, ಆಮೇಲೆ ಆಯಾಯ ಪಕ್ಷಗಳು. ಆದರೆ ನಮ್ಮ ವಿರೋಧ ಇದೆಯಲ್ಲ, ಈಗ ರಿಪಬ್ಲಿಕ್ ಕನ್ನಡ ಕೂಡ ಹೇಳೋದು, ನೀವು ಕೇಳಬೇಕೇನ್ರಪ್ಪ ಕೇಳಿ, ನರೇಂದ್ರ ಮೋದಿ ಅವ್ರ ಹತ್ರ ಕೇಳ್ತೀರಾ, ನಮ್ಮ ಪ್ರಧಾನಮಂತ್ರಿಗಳು ಕೇಳಿ ಪ್ರೊಟೆಸ್ಟ್ ಮಾಡಿ. ಆದರೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ನೀವು ರಾಷ್ಟ್ರವನ್ನು ತುಂಡು ಮಾಡ್ತೇನೆ, ಪ್ರತ್ಯೇಕ ರಾಷ್ಟ್ರ ಕೇಳ್ತೇನೆ. ಈಗ DK ಸುರೇಶ್ ಆದ ನಂತರ ಈಗ ವಿನಯ್ ಕುಲಕರ್ಣಿ ಕೂಡ ಕೇಳಬೇಕಾಗತ್ತೆ ಅಂತ ಹೇಳಿದಾಗ, ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ರಾಷ್ಟ್ರವನ್ನು ಯಾರೂ ತುಂಡು ಮಾಡೋಕ್ಕಾಗಲ್ಲ, ನನ್ನ ಪಕ್ಷದ ಕಾರ್ಯಕರ್ತ ಹೇಳಿದ್ರು ಕೂಡ ನಾನು ಅದನ್ನು ವಿರೋಧ ಮಾಡ್ತೇನೆ ಅಂತೇಳಿ. ಆದರೆ ಇಲ್ಲಿ DK ಸುರೇಶ್, ವಿನಯ್ ಕುಲಕರ್ಣಿ ಇಲ್ಲ, ಪ್ರತ್ಯೇಕ ರಾಷ್ಟ್ರ ಆಗುತ್ತೆ ಹಿಂಗಾದ್ರೆ ಅಂತ ಹೇಳ್ತಾರಲ್ಲ, ಇವ್ರಿಗೇನು ಬುದ್ಧಿ ಹೇಳೋಣ? ಏನು ಇವ್ರಿಗೆ ಬುದ್ಧಿಗಿದ್ದಿ ಬರಲ್ಲ ಸರ್. ನಾನು ನರೇಂದ್ರ ಮೋದಿ ಅವರಿಗೆ ಕಾಲು ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ದೇಶದ್ರೋಹಿಗಳಿಗೆ, ದೇಶವನ್ನ ತುಂಡು ಮಾಡ್ತೀವಿ, ಪ್ರತ್ಯೇಕ ರಾಷ್ಟ್ರವನ್ನ ಕೇಳ್ತೀವಿ ಅನ್ನೋರಿಗೆ ಕಾನೂನು ತಿದ್ದುಪಡಿ ಮಾಡಿ ಗುಂಡಿಟ್ಟು ಹೊಡಿಬೇಕು ಇವ್ರಿಗೆ. ಎಸ್, ಈಶ್ವರಪ್ಪನವರೇ ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ರೇಣುಕಾಚಾರ್ಯ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ, BJP ಮುಖಂಡರು. ರೇಣುಕಾಚಾರ್ಯ ನಮಸ್ಕಾರ. ನಿಮ್ಮ ಪ್ರೊಟೆಸ್ಟ್ ಎಲ್ಲಿ ಇವತ್ತು? ನಮಸ್ತೆ.
ಹಲೋ, ನಿಮ್ಮ ಪ್ರೊಟೆಸ್ಟ್ ಎಲ್ಲಿ ಇವತ್ತು? ನೋಡಿ, ಒಂದು ಕಾಂಗ್ರೆಸ್ನವರು ದೆಹಲಿಗೆ ಬಂದು ನಾಟಕ ಕಂಪನಿ ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಯಾರ ವಿರುದ್ಧ? ನರೇಂದ್ರ ಮೋದಿ ವಿರುದ್ಧ. ವಿಶ್ವ ಮೆಚ್ಚಿದ ನಾಯಕ, ಭಾರತೀಯರ ಒಂದು ಕನಸು ನನಸು ಮಾಡ್ತಕ್ಕಂತ ಎಲ್ಲ ಕನಸುಗಳು ನನಸು ಮಾಡ್ತಕ್ಕಂಥ ಮಹಾನ್ ನಾಯಕ, ಒಂದು ದೊಡ್ಡ ದೈತ್ಯ ಶಕ್ತಿ. ರಾಮ ಮಂದಿರ ಮಾತುಕತೆ ನಿರ್ಮಾಣ ಆಯ್ತು, ಲೋಕಾರ್ಪಣೆ ಮಾಡಿದ್ರು. ಆರ್ಟಿಕಲ್ 370 ಅಥವಾ ರೈತರ, ಮಹಿಳೆಯರ ಎಲ್ಲ ವರ್ಗದವರ ಪರವಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟ ಪಾರದರ್ಶಕ ಉತ್ತಮ ಆಡಳಿತಗಾರ ಅಂತವರ ಅಧಿಕಾರವನ್ನು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿ ಸೂರ್ಯಚಂದ್ರ ಎಷ್ಟು ಸತ್ಯನೋ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನ ತಪ್ಸಕ್ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ 28 ರಾಜ್ಯಗಳ 28 ಲೋಕಸಭೆ ಸ್ಥಾನದಲ್ಲಿ ಜನಾದೇಶ ನಮ್ಮ ಪರ ಬರುತ್ತೆ. ಏನು ಕಳೆದ ವಾರ DK ಸುರೇಶ್ ಅವರು ಈ ರಾಷ್ಟ್ರ ವಿಭಜನೆ ಬಗ್ಗೆ ದಕ್ಷಿಣ ಭಾರತದ ನಮ್ಮ ಕರ್ನಾಟಕದ ಹಣವನ್ನು ಎಲ್ಲಿ ಕೊಡ್ತಾರೆ ಸ್ವಾಮಿ? ಮುಜರಾಯಿ ಹಣನ ನೀವು ವಕ್ಫ್ ಕೊಡ್ತೀರ, ನ್ಯಾಚುರಲ್ ನಿಮ್ಗೆ? ಮುಜರಾಯಿ ಹಣ ನಮ್ಮ ಹಣ ಅವ್ರಿಗೆ ಕೊಡ್ತಿರಲ್ಲ. ಟಿಪ್ಪು ಬಗ್ಗೆ ಆಚರಣೆ ಬಾಬರ್ ಅಂತವ್ರನ್ನ ನೀವು ಆರಾಧಿಸಿರಿ, ಶ್ರೀರಾಮ ಹನುಮಾನನ್ನ ವಿರೋಧ ಮಾಡ್ತೀರಿ. ಎತ್ತ ತಾಯಿ ತಂದೆ ತಾಯಿಗೆ ಗೌರವ ಕೊಡ್ತಾರೆ ಜನ ಎಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನಮಗೆ ದೇಶ ಮೊದಲು ಅಂತ ಹೇಳಿದೆ ಅಂತವ್ರು ನಾವು. ಹಾಗಾಗಿ ನಾವು ಯಾವತ್ತು ಭಾರತ್ ಮಾತೆಗೆ ಜಯ ಅಂತ ಹೇಳ್ತೀವಿ. ಇವ್ರಿಗೆ ಭಾರತ್ ಮಾತೆಗೆ ಜಯ ಅಂತ ಗೊತ್ತಲ್ಲ. ಸೋನಿಯಾ ಸರಿ ಸರ್, ಆದ್ರೆ ರಾಜ್ಯಕ್ಕೆ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಕೇಳೋದ್ರಲ್ಲಿ ತಪ್ಪೇನು? ಶೆಟ್ರೆ, ರಾಜ್ಯಕ್ಕೆ ಏನೂ ನ್ಯಾಯ ಆಗಿಲ್ಲ. ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ. ಇವ್ರು 5,300 ಕೋಟಿ ಭದ್ರಾ ಅಂತ ಅಪ್ಪರ್ ಭದ್ರಾ ಅಂತ ಹೇಳ್ತಾರಲ್ಲ, ರಾಜ್ಯದ ಮ್ಯಾಚಿಂಗ್ ಗ್ರಾಂಟ್ ಇಡದಲ್ಲಿ ಇವ್ರು ಯಾವ ಮುಗ್ಗಟ್ಟಿಯನ್ನು ಹೇಳ್ತಾರ್ರಿ? 5,300 ಕೋಟಿ ನೀವು ಇಡ್ರಿ, ಮ್ಯಾಚಿಂಗ್ ಗ್ರಾಂಟ್ 50% ನೀವು ಇಡ್ಬೇಕಲ್ಲ. ಹಂಗೆ ಏಕ್ದಮ್ ಕೇಂದ್ರ ಸರ್ಕಾರ ಕೊಟ್ಟ ಅನುದಾನ ಎಲ್ಲ ದುರ್ಬಳಕೆ ಮಾಡಿ ಕೇಳ್ತಾರ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಜನ್ಧನ್ ಖಾತೆಗಳನ್ನು ಪ್ರಾರಂಭ ಮಾಡಿಸಿ 0 ಇದಕ್ಕೆ ಇವತ್ತು ನೇರವಾಗಿ ರಾಹುಲ್ ಗಾಂಧಿ ಹೇಳ್ತಿದ್ರು 10 ರೂಪಾಯಿ ಹಾಕಿದ್ರೆ 3 ರೂಪಾಯಿ ಬರೋದ ಅಂತ ಹೇಳ್ತಿದ್ರು. ಅಲ್ಲ ಸಾರಿ, ರಾಜೀವ್ ಗಾಂಧಿ. ಇವತ್ತು ನಮ್ಮ ಏನು ನಮ್ಮ ಫಲಾನುಭವಿಗಳಿಗೆ 100 ರೂಪಾಯಿ ಹಾಕಿದ್ರೆ 1 ರೂಪಾಯಿನಲ್ಲ, ಒಂದ್ ಸಿಂಗಲ್ NP ಎಲ್ಲಿ ಸೋರಿಕೆ ಆಗಲ್ಲ. ಅದಕ್ಕೋಸ್ಕರ ಜನ್ಧನ್ ಖಾತೆ ಮಾಡಿ ಸ್ವಾಮಿ. ಸರಿ ರೇಣುಕಾಚಾರ್ಯ, ಈಗ ಬರ ಪರಿಹಾರ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ನಾವು ಕೇಳ್ತಾ ಇದ್ವಿ 17,000 ಕೋಟಿ ಕೊಡ್ತಾ ಇಲ್ಲ ಅಂತ ಹೇಳಿ. ಕೋಟಿ ಬರ ಪರಿಹಾರ ಅಂತ ಹೇಳ್ತಾರಲ್ಲ, ಸರ್ವ ಪಕ್ಷಗಳ ನಿಯೋಗನ ತಾವು ಕೊಂಡೊಯ್ತೀರಾ? ನಾಮಕೋಸ್ಕರ ಪ್ರಧಾನಮಂತ್ರಿ ಭೇಟಿ ಮಾಡ್ತೀರಿ, ಒಳಗಡೆ ಭೇಟಿ ಮಾಡ್ತೀರಿ, ಹೊರಗಡೆ ಬಂದು ಮಾಧ್ಯಮಕ್ಕೆ ಮೋದಿಯವರ ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಆರೋಪ ಮಾಡ್ತಿರಲ್ಲ. ನೀವೆಷ್ಟು ಕೊಟ್ಟಿದ್ದೀರಿ ಅದೊಂದು ಮುಖ್ಯ ಅಲ್ಲ. ಈಗ ಬಿಜೆಪಿ 25 ಎಂಪಿಗಳಿದ್ದಾರೆ, ಅವರು ಕೂಡ ಮಾತಾಡಿಲ್ಲ ಇಲ್ಲಿ ತನಕ ಅದ್ರ ಬಗ್ಗೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಎಂಪಿಗಳಿದಾರಲ್ಲ ಬಿಜೆಪಿಯಲ್ಲಿ ಸರ್, 10 ವರ್ಷ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಎಷ್ಟು ಕೊಡಿದ್ರೆ ಶ್ವೇತ ಪತ್ರ ಬಿಡುಗಡೆ ಮಾಡ್ಲಿ, ನಾವು ದಾಖಲೆ ಸಮೇತ ಚರ್ಚೆ ಮಾಡ್ತೀವಿ. ಹೈನುಗಾರಿಕೆಗೆ 700 ಕೋಟಿ ಕೊಡಕ್ಕಾಗಿಲ್ಲ ಇವ್ರಿಗೆ, ಇವರ ಯೋಗ್ಯತೆಗೆ ಹಣೆ ಬರಕ್ಕೆ. ಯಾವ ಸರ್ ಇವರು ರಾಷ್ಟ್ರದ್ರೋಹಿಗಳು. ಇವ್ರನ್ನ ಯಾರು ರಾಷ್ಟ್ರ ವಿಭಜನೆ ಆಗ್ಬೇಕಂತಾರ ದೇಶ? ಯಾಕಂದ್ರೆ ಯಥಾ ರಾಜ ತಥಾ ಪ್ರಜೆ. ನೆಹರು ಯಾರು ಸರ್? ಅವ್ರ ವಂಶದ ಕುಡಿಗಳು, ಬ್ರಿಟಿಷ್ ಕುಡಿಗಳು ಇವರು. ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ ಹೇಳಿ, ಮತ್ತೊಂದು ಕಡೆ ರೇಣುಕಾಚಾರ್ಯ ಅವರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಹೆಂಗೆ ಸರ್? ಇದು ನಾಟಕ ಕಂಪನಿ ರಾಜಕಾರಣ ಮಾಡೋಕೆ ಪ್ರೊಟೆಸ್ಟ್ ಮಾಡಿದ್ರೆ ರಾಜಕೀಯ ಉದ್ದೇಶ ಬಿಟ್ರೆ ಬೇರೆ ಎಲ್ಲ. ನಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅವಕಾಶ ಕೊಟ್ರೆ ನಾನು ಖಂಡಿತ ಮಾಡ್ತೀನಿ. ಅವಕಾಶ ಕೊಡ್ಬೇಕಷ್ಟೇ. ನಾನು ಅಂತ ಹೇಳಲ್ಲ ಸರ್. ನಾನು ಅಂದ್ರೆ ನರಕ. ನಾವು 28 ಲೋಕಸಭೆಯನ್ನ ಕೇಂದ್ರಕ್ಕೆ ಕೊಡುಗೆ ಕೊಡ್ತೀವಿ ನರೇಂದ್ರ ಮೋದಿಗೆ, ಯಡಿಯೂರಪ್ಪ ಸಾರಥ್ಯದಲ್ಲಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಯಡಿಯೂರಪ್ಪನವರು ಅಂತಂದ್ರೆ ಜೀವ ಬಿಟ್ಬಿಡ್ತಾರೆ ರೇಣುಕಾಚಾರ್ಯ ಅವರು. ಭಾಳ ಕೋಪ ಇತ್ತು ಅವರಿಗೆ, ಎಲ್ಲ ಸರಿಯಾಗಿಬಿಟ್ಟಿದೆ ಯಡಿಯೂರಪ್ಪನವರು ಆಗಿದ್ದಕ್ಕೆ. ಆಮೇಲೆ ಯಡಿಯೂರಪ್ಪನವ್ರ ಪರವಾಗಿ ಪಾಪ ಬ್ಯಾಟಿಂಗ್ ಮಾಡಿದವರು ಒಬ್ಬರೇ. ನಿಜವಾಗ್ಲೂ ಆ ವಿಚಾರವನ್ನು ಮೆಚ್ಕೋಬೇಕು. ಕಾಂಗ್ರೆಸ್ ಇಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಅನುದಾನ ಖಂಡಿಸಿ, ಅನುದಾನ ತಾರತಮ್ಯವನ್ನು ಖಂಡಿಸಿ ಸಂಬಂಧಪಟ್ಟ ಮಾತಾಡೋಕ್ಕೆ ಶಾಸಕರಾದಂಥ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಈ ಪ್ರತಿಭಟನೆಯಿಂದ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾ? ನೋಡಿ, ನಮ್ಮ ನೋವನ್ನಾದರೂ ಹೇಳಬೇಕಾಗತ್ತಲ್ಲ. ನಮ್ಮ ನೋವು ಏನೈತೆ ಅನ್ನೋದನ್ನ ನಾವು ಜನರಿಗೆ ತೋರಿಸ್ಬೇಕಾಗತ್ತೆ. ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗುತ್ತೆ ಅನ್ನೋದು ದೇಶಕ್ಕೆ ತೋರಿಸ್ಬೇಕಾಗತ್ತೆ. ಆ ವಿಚಾರನೇ ಇವತ್ತು ನಾವು ಪ್ರತಿಭಟನೆ ಮಾಡೋದು. ರಾಜಕೀಯ ಸ್ಟಂಟ್ ಇದು ಅಂತ ಅವ್ರಿಗೆ ನಮ್ಮ ರಾಜ್ಯದ ಬಗ್ಗೆ ಏನಾರ ಗೌರವ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕಳಕಳಿ ಇದ್ರೆ, ಅವ್ರು ಒಂದ್ಸಲ ಎಲ್ಲ ವಿತ್ ರೆಕಾರ್ಡ್ನಾಗ ತೆಗೆದು ಅವರು ನೋಡಿದ್ರೆ, ಅವ್ರಿಗೆ ತಿಳಿಲಿಲ್ಲ ಅಂದರೆ ಒಳ್ಳೆ ಯಾರು ಎಕ್ಸ್ಪರ್ಟ್ಸ್ ತೋರಿಸಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು, ಸೂಕ್ತ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಏನು ದಕ್ಷಿಣ ಭಾರತ ರಾಜ್ಯಗಳಿಗೆ ಅನ್ಯಾಯ ಆದರೆ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥದ್ದು ಕೂಡ ತಮ್ಮ ಸಂಸದರು ಹೇಳಿರುವಂಥದ್ದು, ಅಂದರೆ ಈ ರೀತಿ ಭಾವನೆ ಬರುತ್ತಂತ ಏನು ಅನ್ಸುತ್ತೆ ವಿನಯ್ ಕುಲಕರ್ಣಿ ಅವರಿಗೆ? ಅಲ್ಲ ಸಹಜ ಅಲ್ರಿ. ಯಾಕಂದ್ರೆ ಏನಾಗುತ್ತೆ, ಪದೇ ಇದು ಅನ್ಯಾಯ ಆಗ್ತಾ ಇತ್ತಂದ್ರೆ
ನಮ್ಮ ರಾಷ್ಟ್ರ ಒಂದು ಬದಲಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಬರುವಂಥ ವ್ಯವಸ್ಥೆನೂ ಬರ್ಬೋದು. ಯಾಕಂದ್ರೆ ಈಗಾಗಲೇ ಆ ವ್ಯವಸ್ಥೆ ಬರುವಂಥದ್ದು ಕೂಡ ಇನ್ನು ನೋಡಿದಾಗ ಆಶ್ಚರ್ಯ ಅನಿಸುತ್ತೆ. ಯಾವತ್ತು ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದರೂ ಆ ರಾಜ್ಯದಲ್ಲಿರುವಂಥ ಎಲ್ಲ ಪಕ್ಷ ಎಲ್ಲ ಪಾರ್ಟಿಯವರಿಗೂ ಸಮನಾಗಿರ್ಬೇಕಾಗತ್ತೆ. ಇವತ್ತು ಪ್ರಧಾನಮಂತ್ರಿಗಳಾದರೂ ಈ ದೇಶದಲ್ಲಿ ಒಂದ್ಸಲ ಅವ್ರು ಪ್ರಧಾನಮಂತ್ರಿ ಆದ ನಂತರ ಎಲ್ಲರೂ ಕೂಡ ಸಮನಾಗಿ ಕಾಣಬೇಕಾಗುತ್ತೆ. ಕೊಟ್ಟರೆ ಬಿಜೆಪಿ ಅವರು ಕಣಿಸುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಸರ್ ಎಲೆಕ್ಷನ್ ಬಂದೈತಿ ಪಾಪ ಬೈದಿಂದ ಅವ್ರು ಹೇಳ್ತಿರ್ಬೋದು ಅಷ್ಟೇ.